ನೀವೇನಾದರೂ ಬೆಂಗಳೂರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗೆ. ಸೊ ನಾವು ಬೆಳಗ್ಗೆ 8:20ಕ್ಕೆ ಮೆಜೆಸ್ಟಿಕ್ಗೆ ಬಂದುಬಿಟ್ಟು ಬಸ್ ಹತ್ಕೊಂಡ್ವಿ. ಸೊ ನಾವು ಮುಂಚೆನೇ ಬಸ್ ಬುಕ್ ಮಾಡಿದ್ದು, ಹಾಗೆ ಅದರಿಂದ ಬಸ್ಸು ಒಂದು ಅರ್ಧ ಗಂಟೆ ಮುಂಚೆ ಬಂತು. ಹಾಗೆ 8:02ಗೆ ಬಸ್ಸು ಮೆಜೆಸ್ಟಿಕ್ಕಿಂದ ಹೊರಡ್ತು. ಸೊ ಜಾಲಹಳ್ಳಿ ಕ್ರಾಸಿಂದ ಪಾಸ್ ಆಗ್ತಾ ನೆಲಮಂಗಲದಿಂದ ಪಾಸ್ ಆಗ್ತಾ ನಾವು ಒಳ್ಳೆ ವ್ಯೂನ ನೋಡಿಕೊಂಡು, ಮತ್ತು ಬಸ್ಸು ಮಿಡಲಲ್ಲಿ ಎಲ್ಲೋ ಸ್ಟಾಪ್ ಮಾಡ್ತು. ಸೊ ಅಲ್ಲಿ ನಾವು ಕಾಫಿ ಕುಡಿದು ಮತ್ತು ಬಸ್ ಹೊರಡ್ತು. ಹಾಗೆ ನಂತರ ನಾವು ಹಾಸನಲ್ಲಿ ಬಂತು. ಸೊ ಹಾಸನಲ್ಲಿ ತುಂಬ ಟ್ರಾಫಿಕ್ ಇತ್ತು. ಏನೋ ಸಮಾವೇಶನ ನಡೀತಾ ಇದ್ದಿದ್ದರಿಂದ ಬಸ್ಗಳ ಸಂಖ್ಯೆ ತುಂಬ ಕಮ್ಮಿ ಇತ್ತು. ಸೊ ಪಾಪ ಜನಗಳು ತುಂಬ ಪರದಾಡ್ತಾಯಿದ್ರು. ಅದಾದಮೇಲೆ ನಮ್ಮ ಬಸ್ಸು ಅಶ್ವಮೇಧ ಬಸ್ ಇದ್ದಿದ್ದರಿಂದ ಸೊ ನಮ್ಮ ಬಸ್ಸು ಕೂಡ ತುಂಬ ರಶ್ ಇತ್ತು. ಆ್ಯಂಡ್ ಅಲ್ಲಿಂದ ಮತ್ತೆ ಹೊರಟು 1.5 ಅವರ್ ಅಲ್ಲೇ ಕಳೀತು. ನೆಕ್ಸ್ಟು ಅಲ್ಲಿಂದ ಹೊರಟು ಸಕಲೇಶಪುರದಿಂದ ಪಾಸ್ ಆಗ್ತಾ ತುಂಬ ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ವೆಸ್ಟರ್ನ್ ಘಾಟ್ಸ್ ಕಡೆಯಲ್ಲಿ ಪಾಸ್ ಆಗ್ತಾ ಘಾಟ್ ಸೆಕ್ಷನ್ಸಲ್ಲಿ ರೋಡಲ್ಲಿ ಹೋಗ್ತಾ ತುಂಬ ಚೆನ್ನಾಗಿತ್ತು. ಸೊ ತುಂಬ ಡೇಂಜರಸ್ ಆಗೂ ಇದೆ ಸಮ್ಟೈಮ್ಸ್, ಹೊಸ ಡ್ರೈವರ್ಸ್ ಯಾರಾದರೂ ಡ್ರೈವ್ ಮಾಡ್ತಿದ್ರೆ. ಬಟ್ ದ ಸೇಮ್ ಟೈಮ್ ತುಂಬ ಬ್ಯೂಟಿಫುಲ್ ಆಗಿತ್ತು ವ್ಯೂ. ನಾವು ತುಂಬ ಟೈಮ್ ಆದಮೇಲೆ ಇಲ್ಲಿ ಹೋಗ್ತಿದ್ರಂತ ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇತ್ತು. ಹಾಗೆ ಈ ಥರ ಎಲ್ಲ ಬ್ಯೂಟಿಫುಲ್ ವ್ಯೂಸ್ನ ನೋಡಿಕೊಂಡು ಬೆಟ್ಟ ಗುಡ್ಡ ಮರ ಹಸಿರು, ಆಮೇಲೆ ಈ ಥರ ರೋಡ್ಸ್ಗಳು ನದಿ ಇದನ್ನೆಲ್ಲ ನೋಡ್ತಾ ತುಂಬ ಖುಷಿ ಆಗ್ತಾಯಿತ್ತು. ಅದಾದಮೇಲೆ 6:30ಗೆ ನಾವು ರೀಚ್ ಆಗಿ ದೇವಸ್ಥಾನ ದರ್ಶನಕ್ಕೆ ಹೋಗಿದ್ದು. ಸೊ ದೇವಸ್ಥಾನ ತುಂಬ ವರ್ಷ ಆದಮೇಲೆ ಹೋಗೋದ್ರಿಂದ ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಳಗಡೆ ಹೋಗಿದ್ದೋ ತುಂಬ ಟೈಮ್ ಏನು ತೊಗೊಳ್ಲಿಲ್ಲ ದರ್ಶನ ಆಗೋದಕ್ಕೆ, 1.5 ಅವರ್ ಆಯಿತು ಅಷ್ಟೇ. ಸೊ ದೇವಸ್ಥಾನ 7 ಗಂಟೆ ಕ್ಲೋಸ್ ಮಾಡೋದ್ರಿಂದ ಬೇಗ ನಾವು ಹೋಗಿ ದರ್ಶನ ಮಾಡಿಕೊಂಡು, ಹಾಗೆ ಆನೆ ಕೂಡ ನೋಡೋದಕ್ಕೆ ಸಿಕ್ತು. ನಮಗೆ ತುಂಬ ಖುಷಿ ಆಯಿತು ಆನೆನ ನೋಡಿಬಿಟ್ಟು. ಅದರ ನಂತರ ನಾವು ಹೋಟೆಲಲ್ಲಿ ಸ್ಟೇ ಆಗಿದ್ದು. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಆಶ್ಲೇಷ ಪೂಜೆ ಇತ್ತು. ಸೊ ಆ ಪೂಜೆನ ಮುಗಿಸ್ಕೊಂಡು ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟು. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.